ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಂಚನ ಹಾಸನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನ. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿದಾಗಲೇ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊತೀನಿ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಇವಾಗಂತೂ ಕೂದಲು ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ ಮತ್ತು ತುಂಬಾ ಯೋಚನೆ ಕೂಡ ಮಾಡ್ತಾರೆ. ಯಾಕಂದರೆ ಇವಾಗಂತೂ ತುಂಬ ಡ್ಯಾಂಡ್ರಫು, ಕೂದಲು ಉದ್ರೋದು ಮತ್ತು ಕೂದಲು ಸ್ಪ್ಲಿಟ್ ಎಂಡ್ಸ್ ಆಗೋದು ಇದೆಲ್ಲ ಕಾಮನ್ ಆಗಿಬಿಡಿದೆ. ಇದರಿಂದ ಹೇಗೆ ಕಾಪಾಡ್ಕೋಬೇಕು ಇದನ್ನೆಲ್ಲ ನಾವು ಅನ್ನೋದೊಂದು ಯೋಚನೆ ಆಗಿದೆ. ಹೊರಗಡೆಯಿಂದ ನಾವು ಯಾವುದೇ ಶಾಂಪೂ, ಕಂಡೀಷ್ನರ್ ಅಥವಾ ಸೆರಮ್ಗಳು ಏನೇ ತಂದರೂ ಎಲ್ಲ ಕೆಮಿಕಲ್ಲೇ. ಅದು ನಮಗೆ ತಕ್ಷಣಕ್ಕೆ ರಿಸಲ್ಟ್ ಸಿಕ್ಕಿದ್ರೂ ಆಮೇಲೆ ಕೂದಲು ಸ್ವಲ್ಪ ಹಾಳಾಗುತ್ತೆ. ಯಾಕಂದರೆ ಕೆಮಿಕಲ್ ಯೂಸ್ ಮಾಡ್ತಾ ಇರೋದ್ರಿಂದ. ಹಾಗಾಗಿ ಮನೇಲೇ ಸಿಗೋವಂಥ ಸಾಮಗ್ರಿಗಳಿಂದ ನಾವು ಹೇಗೆ ನಮ್ಮ ಕೂದಲಿನ ಆರೋಗ್ಯನ ಕಾಪಾಡ್ಕೋಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದರಲ್ಲಂತೂ ಡ್ಯಾಂಡ್ರಫ್ಗಂತೂ ಒಂದು ಒಳ್ಳೆ ಮನೆ ಮದ್ದು ಇದು ಅಂತಲೇ ಹೇಳ್ಬೋದು. ಇದನ್ನು ನಾನು 2 to 3 ಟೈಮ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಬಂದಿದೆ. ಫಸ್ಟು ಟೈಮೇ ನಮಗೆ 60 to 70% ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಇದನ್ನು ಯೂಸ್ ಮಾಡಿದ್ದು ಫಸ್ಟ್ ಯೂಸಲ್ಲೇ. ನನಗೆ ಡ್ಯಾಂಡ್ರಫ್ ಇದೆ. ನನಗಿಂತ ಹೆಚ್ಚಾಗಿ ವಿಸ್ಮಯಂಗಂತೂ ತುಂಬ ಡ್ಯಾಂಡ್ರಫ್ ಇತ್ತು. ನಾನು ತಲೆ ಬಾಚಬೇಕಾದ್ರೆಲ್ಲ ಯಪ್ಪ ಇಷ್ಟೊಂದು ಡ್ಯಾಂಡ್ರಫ್ ಆಗಿದೆಯಲ್ಲ, ಏನು ಮಾಡೋದು ಅಂತ ಯೋಚನೆ ಆಗಿಬಿಟ್ಟಿತ್ತು. ನಾನು ಆವಾಗ ಒಂದು ರೆಮಿಡಿನ ಟ್ರೈ ಮಾಡಿ ನೋಡೋಣ, ಈ ರೆಮಿಡಿಯಿಂದ ಏನಾಗುತ್ತೆ, ವರ್ಕ್ ಆಗುತ್ತೆ ಏನು ಅಂತ ನೋಡಿದೆ. ನಿಜವಾಗ್ಲೂ ವರ್ಕ್ ಆಗುತ್ತೆ. ಈ ರೆಮಿಡಿನ ನಾವೇನು ದುಡ್ಡು ಖರ್ಚು ಮಾಡಿ ತೊಗೊಳ್ಳೋ ಆಗಿಲ್ಲ. ಹೊರಗಡೆ ಆದರೆ ನಾವು ತುಂಬ ಕಾಸ್ಟ್ಲಿ ಇರುತ್ತೆ. ಇದೇನಿಲ್ಲ, ಮನೇಲಿ ಸಿಗುವಂಥ ಪದಾರ್ಥಗಳಿಂದನೇ ಈಸಿಯಾಗಿ ನಮ್ಮ ಕೂದಲಿನ ಆರೈಕೆ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಇದನ್ನು ನಾವು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಫಸ್ಟಿಗೆ ನಾನಿಲ್ಲಿ ರಾತ್ರಿಯೇ 1-2 ಚಮಚ ಮೆಂತ್ಯನ ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ನೀವು ಬೆಳಗ್ಗೆ ಹಾಕ್ಕೊತೀನಿ ಅಥವಾ ಮಧ್ಯಾಹ್ನ ಪ್ಯಾಕ್ ಹಾಕ್ಕೊತೀನಿ ಅಂದರೆ ನೀವು ರಾತ್ರಿಯೇ ಮೆಂತ್ಯನ ನೆನೆಸಿ ಇಡಬೇಕು. ನಾನು 2 ಚಮಚ ಮೆಂತ್ಯನ ನೆನೆಸಿಟ್ಟಿದ್ದೆ ಮತ್ತು ಅದಕ್ಕೆ ಒಂದು 10-20 ಬೇವಿನ ಎಲೆಗಳನ್ನ ಹಾಕ್ಕೊಬೇಕಾಗತ್ತೆ. ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏಕೆಂದರೆ ಈ ಪ್ಯಾಕಿಗೆ ಮೇಯ್ನಾಗಿ ಬೇವಿನ ಸೊಪ್ಪೇ ಬೇಕಾಗತ್ತೆ. ಹಾಗಾಗಿ ಹುಡುಕ್ಬಿಟ್ಟು ತೊಗೊಬನ್ನಿ. ಯಾಕಂದರೆ ಬೇವಿನ ಸೊಪ್ಪೇ ಬೇಗ ಡ್ಯಾಂಡ್ರಫ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಇದ್ದರೆ ಹಾಕ್ಕೊಳ್ಳಿ. ಇಲ್ಲ ಸಿಗಲಿಲ್ಲ ಅಂದರೆ ಒಂದು 10 to 20 ಲೀವ್ಸ್ ಹಾಕ್ಕೊಂಡ್ರೂ ನಡೆಯುತ್ತೆ. ಅದನ್ನೆಲ್ಲ ಪೂರ್ತಿ ನಾನು ನೆನೆಸಿದ್ನೆಲ್ಲ ನೀರು ಅದ್ರ ಜೊತೆನೇ ಹಾಕ್ತಾಯಿದ್ದೀನಿ. ಅದನ್ನ ಹಾಕ್ಬಿಟ್ಟು ನಾನು ಸ್ಮೂತ್ ಪೇಸ್ಟಾಗಿ ಮಾಡ್ಕೋಬೇಕಾಗತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರನ್ನ ಅದರೊಳಗಡೆ ಹಾಕ್ಕೊಂಡು ಏನೂ ಪ್ರಾಬ್ಲಮ್ ಇಲ್ಲ. ಅದನ್ನು ಸ್ಮೂತ್ ಪೇಸ್ಟಾಗಿ ಮಾಡ್ಕೊಳ್ಳಿ. ನಾನಿವಾಗ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಗ್ರೈಂಡ್ ಮಾಡ್ಕೊಳ್ಳೋದು ಅಂದರೆ ತುಂಬ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಬೇಕು. ಅದು ರಫ್ ಆದರೆ ತಲೆ ಕೂದಲಿಗೆ ಹಚ್ಚಿದಾಗ ತೊಳಿಬೇಕಾದ್ರೆ ತುಂಬ ಹಿಂಸೆ ಆಗುತ್ತೆ. ಹಾಗಾಗಿ ತುಂಬ ಸ್ಮೂತ್ ಪೇಸ್ಟಾಗಿ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ನಾನು ಹಾಕ್ಕೊತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣಿನ ರಸ ಆದರೆ ಸಾಕಾಗತ್ತೆ. ನಿಂಬೆಹಣ್ಣಿನ ರಸ ಏನಕ್ಕೆ ಹಾಕ್ಕೊತಾ ಇರೋದು ಅಂದರೆ ಇದು ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿ. ನೆಕ್ಸ್ಟು ಇದು ಸ್ವಲ್ಪ ಪೇಸ್ಟ್ ತಿಕ್ಕಾಗಿದೆ, ಅದಕ್ಕೋಸ್ಕರ ನಾನು ಮೊಸರು ಹಾಕ್ಕೊತಾ ಇದ್ದೀನಿ. ನಿಮಗೆ ಮೊಸರು ಬೇಡ ಅಂದರೆ ನೀವು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಪೇಸ್ಟನ್ನು ಸ್ವಲ್ಪ ಗಟ್ಟಿ ಬೇಡ, ಸ್ವಲ್ಪ ಪೇಸ್ಟು ತಲೆಗೆ ಕೂದಲಿಗೆ ಸ್ಕಾಲ್ಫಿಗೆಲ್ಲ ಚೆನ್ನಾಗಿ ಅಂಟಬೇಕು. ಆ ಥರ ನೀವು ಮಾಡಿಕೊಂಡು ಪಾರ್ಟಿಷಿಯನ್ ಮಾಡಿಕೊಂಡು ನಾನಿವಾಗ ಹಚ್ಚುತ್ತಾ ಇದ್ದೀನಿ ನೋಡಿ. ಅದೇ ಥರ ಪಾರ್ಟಿಷಿಯನಲ್ಲೇ ಹಚ್ಚಬೇಕಾಗತ್ತೆ. ಸ್ಕಾಲ್ಫಿಗೆ ಹಚ್ಚಬೇಕು, ತಲೆ ಬುರುಡೆಗೆ ಹಚ್ಚಬೇಕು. ಕೂದಲಿಗೆ ಹಚ್ಚದಿದ್ರೂ ಪರವಾಗಿಲ್ಲ, ಬಟ್ ಬುರುಡೆಗೆ ಚೆನ್ನಾಗಿ ಹಚ್ಕೊಬೇಕು. ಬೇವಿನ ಸೊಪ್ಪಿನ ಎಲೆಗಳಿರುತ್ತಲ್ಲ, ಅದರಲ್ಲಿ ಕಹಿ ಅಂಶ ಇರುತ್ತಲ್ಲ, ಅದರಲ್ಲೇ ಡ್ಯಾಂಡ್ರಫು ಹೋಗೋಕ್ಕೆ ಅದು ಸಹಕಾರಿ ಅಂತ ಹೇಳ್ಬೋದು. ಆಗಿನ ಕಾಲದಿಂದಲೂ ಎಲ್ಲರೂ ಮೆಂತ್ಯನ ಯೂಸ್ ಮಾಡ್ತಾ ಇದ್ದಾರೆ. ಮೆಂತ್ಯ ತಂಪು ಕೂಡ. ಮೆಂತ್ಯ ಮತ್ತು ಬೇವಿನ ಸೊಪ್ಪು ನಿಮಗೆ ಬೇಕಾದರೆ ಒಂದು 3-4 ಎಲೆ ಕರಿಬೇವಿನ ಸೊಪ್ಪು
ಹಾಕೊಬೋದು. ನೆಕ್ಸ್ಟು ಮೊಸರು ಬೇಕಂದರೆ ಹಾಕ್ಕೊಡಿ, ಮೊಸರು ಒಳ್ಳೆಯದು, ಡ್ಯಾಂಡ್ರಫ್ಗೆ ಮೊಸರು ಕೂಡ ಒಳ್ಳೆಯದು. ಸೊ ಪೇಸ್ಟು ಗಟ್ಟಿ ಆದಾಗ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀವು ಮತ್ತೆ ವಾಟರ್ನ ಹಾಕೊಬೋದು, ಏನೂ ತೊಂದರೆ ಇಲ್ಲ. ಸೊ ಅರ್ಧ ನಿಂಬೆಹಣ್ಣಿನ ಜ್ಯೂಸನ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ತಲೆ ಕೂದಲಿಗೆ ಹಚ್ಚಬೇಕಾಗತ್ತೆ. ಅದೇ ಪಾರ್ಟಿಷನ್ ಮೂಲಕ ಸ್ಕಾಲ್ಫಿಗೆ ನೀಟಾಗಿ ನಾನು ಹೇಗೆ ಹಚ್ಚುತ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು, ಅದೇ ಥರ ಹಚ್ಚಬೇಕು. ಇದು ನಿಜವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ, ಮತ್ತು ಕೂದಲು ಸ್ಮೂತ್ ಕೂಡ ಆಗುತ್ತೆ, ಹಾಗೆ ಶೈನಿ ಕೂಡ ಆಗುತ್ತೆ. ಮೆಂತ್ಯಲೇ ನಿಮಗೆ ಬೇವಿನ ಸೊಪ್ಪು ಸಿಗಲಿಲ್ಲ ಅನ್ನೋ ಕಾರಣ, ಬೇವಿನ ಸೊಪ್ಪಿಲ್ಲ ಇದು ನಾನು ಮಾಡ್ಕೊಳಕ್ಕಾಗಲ್ಲ, ನಾನು ಹೇರ್ ಪ್ಯಾಕ್ ಹಾಕ್ಕೊಳಕ್ಕಾಗಲ್ಲ ಅಂತ ಅಂದ್ಕೋಬೇಡಿ. ನಿಮಗೆ ಬೇವಿನ ಸೊಪ್ಪು ಸಿಗಲಿಲ್ಲ ಅಂದ್ರೂ ನೀವು ಮೆಂತ್ಯನೇ ಪ್ಯಾಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮೆಂತ್ಯನೇ ನೀರಲ್ಲಿ ನೆನೆಸ್ಬಿಟ್ಟು ಅದಕ್ಕೆ ಒಂದು 4-5 ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ನಿಂಬೆಹಣ್ಣಿನ ಜ್ಯೂಸು ಮತ್ತು ಮೊಸರನ್ನ ಹಾಕ್ಕೊಂಡ್ರು ಸಾಕು. ಬೇವಿನ ಸೊಪ್ಪನ್ನ ಯಾಕೆ ಹಾಕ್ಕೊಬೇಕು ಅಂದರೆ ಸ್ವಲ್ಪ ಬೇಗ ರಿಸಲ್ಟ್ ಬರುತ್ತೆ, ಅದಕ್ಕೋಸ್ಕರ ಬೇವಿನ ಸೊಪ್ಪನ್ನ ಹಾಕ್ಕೊಬೇಕಾಗತ್ತೆ. ಸೊ ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪನ್ನೇ ಹಾಕೊಳ್ಳೋದಾದರೆ ಸ್ವಲ್ಪ ರಿಸಲ್ಟು ಲೇಟಾಗಿ ಬರುತ್ತೆ. ಅದಕ್ಕೋಸ್ಕರ ಬೇವಿನ ಸೊಪ್ಪನ್ನ ನೀವು ಆದಷ್ಟು ಹುಡುಕ್ಬಿಟ್ಟು ತಂದು ಹಚ್ಕೊಳ್ಳಿ, ಒಂದೊಳ್ಳೆ ರಿಸಲ್ಟ್ ಬರುತ್ತೆ. ಇದನ್ನೆಲ್ಲ ನಾವು ಕೂದಲಿಗೆ ಹಚ್ಚುತ್ತಾ ಇದ್ದೀವಿ, ಇದರಿಂದ ಏನು ಪ್ರಯೋಜನ ಇದೆ? ಈ ಮೆಂತೆ, ಬೇವು ಹಾಗೆ ನಿಂಬೆಹಣ್ಣು, ಮೊಸರು, ಇದರಿಂದೆಲ್ಲ ಏನೇನು ಉಪಯೋಗ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಮೆಂತ್ಯ ಕಾಳಲ್ಲಿ ಕ್ಯಾಲರಿ, ಕಾರ್ಬೋಹೈಡ್ರೇಟ್, ಫೈಬರ್, ಪ್ರೋಟೀನ್ ಸೇರಿದಂತೆ ಅನೇಕ ಪೋಷಕಾಂಶಗಳಿದೆ. ಇದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೂ ಕೂಡ ರಾಮಬಾಣ ಆಗಿದೆ ಅಂತ ಹೇಳ್ಬೋದು. ಇದು ಮೆಂತ್ಯ ಕೂದಲಿನ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತೆ, ಹಾಗೆ ಕೂದಲು ಉದ್ದಾಗೆ ದಪ್ಪ ಬೆಳೆಯುವಂತೆ ಮಾಡುತ್ತೆ. ಮತ್ತು ಮೆಂತ್ಯಕಾಳನ್ನ ಬರೀ ಕೂದಲಿಗೆ ಹಚ್ಚೋದಲ್ದೇ ಮೆಂತ್ಯಕಾಳನ್ನ ನೆನೆಸಿದ ನೀರು ಕುಡಿಯೋದ್ರಿಂದ, ಹಾಗೆ ನೆನೆಸಿರೋ ಮೆಂತ್ಯಕಾಳನ್ನ ತಿನ್ನೋದ್ರಿಂದ, ಮೊಳಕೆ ಕಡ್ಕೊಂಡು ಮೆಂತ್ಯಕಾಳನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯೋಗ ಇದೆ ಅಂತಲೇ ಹೇಳ್ಬೋದು. ಬೇವಿನ ಸೊಪ್ಪಲ್ಲಿ ಒಂದಲ್ಲ ಹಲವಾರು ಔಷಧಿ ಗುಣಗಳಿದೆ. ಬೇವಿನ ಸೊಪ್ಪು ಬಳಕೆ ಹಲವು ವರ್ಷಗಳ ಅಂದರೆ ಹಿಂದಿನ ತಲೆಮಾರಿನಿಂದನೂ ಇದನ್ನು ನಡೆಸ್ಕೊಂಡೇ ಬಂದಿದ್ದಾರೆ, ಬೇವಿನ ಸೊಪ್ಪನ್ನ ಬಳಸೋದನ್ನು. ಇದು ಬ್ಯಾಕ್ಟೀರಿಯಾ ವಿರೋಧಿ, ಆ್ಯಂಟಿಫಂಗಲ್, ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿವೈರಲ್ ಗುಣಲಕ್ಷಣಗಳನ್ನ ಹೊಂದಿದೆ. ನಮ್ಮ ಕೂದಲಲ್ಲಿ ಬ್ಯಾಕ್ಟೀರಿಯಾ ಅಂದರೆ ಡ್ಯಾಂಡ್ರಫು ಬ್ಯಾಕ್ಟೀರಿಯಾಯಿಂದನೇ ಆಗೋದು. ಸೊ ಆ ಡ್ಯಾಂಡ್ರಫ್ನ ಇದು ಆ್ಯಂಟಿ ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ಅದು ಡ್ಯಾಂಡ್ರಫ್ ಆಗೋದನ್ನ ಕಡಿಮೆ ಮಾಡುತ್ತೆ, ಮತ್ತು ಆಗಿರೋದನ್ನು ಕೂಡ ಅದು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ಶುಗರ್ ಇರೋರು ಪ್ರತಿದಿನ ಬೆಳಗ್ಗೆ ಒಂದು 3-4 ಬೇವಿನ ಎಲೆನ ತಿನ್ನೋದ್ರಿಂದ ಶುಗರನ್ನ ನಿಯಂತ್ರಣದಲ್ಲಿ ಇಡ್ಬೋದು. ಹಾಗೆ ನಾವು ಸ್ನಾನ ಮಾಡಬೇಕಾದ್ರೆ ಬೇವಿನ ಎಲೆಗಳನ್ನ ಒಂದು 10 ಎಲೆಗಳನ್ನ ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ನಮ್ಮ ಚರ್ಮ ರೋಗಗಳು ಏನಾದರೂ ಇದ್ದರೆ ಅದು ವಾಸಿಯಾಗುತ್ತೆ ಅಂತಲೂ ಹೇಳಬಹುದು. ಮೊಸರು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಕೂದಲಿಗೂ ಕೂಡ ಒಳ್ಳೆಯದು. ಮೊಸರನ್ನ ಕೂದಲಿಗೆ ಬಳಸೋದ್ರಿಂದ ಕೂದಲು ಉದುರುವ ಸಮಸ್ಯೆ ದೂರ ಆಗುತ್ತೆ, ಹಾಗೆ ಕೂದಲು ಸ್ಮೂತ್ ಆಗುತ್ತೆ. ಮೊಸರಿನಲ್ಲಿ ಸತು, ಫೋಲೇಟ್ ಮತ್ತು ವಿಟಮಿನ್ B6 ಇದೆ. ಇದು ಕೂದಲನ್ನ ಬಲಪಡಿಸುತ್ತೆ, ಜಾಸ್ತಿ ಮಾಡುತ್ತೆ, ಅಂದರೆ ಕೂದಲನ್ನ ಬೆಳೆಯೋದನ್ನ ಜಾಸ್ತಿ ಮಾಡಿ ಕೂದಲನ್ನ ಬಲಪಡಿಸುತ್ತೆ. ಮತ್ತು ಅನೇಕ ರಾಸಾಯನಿಕ ಉತ್ಪನ್ನಗಳನ್ನು ಬಳಸದೆ ಕೂದಲನ್ನ ಮೃದುವಾಗಿಸುತ್ತೆ. ಅಂದರೆ ನಾವು ಯಾವುದೇ ಸಿರಮ್ ಆಗ್ಬೋದು ಅಥವಾ ಕಂಡೀಷ್ನರ್ ಆಗ್ಬೋದು, ಅದನ್ನು ಬಳಸಿ ನಮ್ಮ ಕೂದಲು ಹೇಗೆ ಸ್ಮೂತ್ ಆಗುತ್ತೆ ಅದೇ ಥರ ಮೊಸರನ್ನ ಬಳಸೋದ್ರಿಂದನೂ ಕೂಡ ನಮ್ಮ ಕೂದಲು ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಅಂಶ ಜಾಸ್ತಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಇದು ನಮ್ಮ ಕೂದಲಿನ ತಲೆಹೊಟ್ಟನ್ನು ಕಮ್ಮಿ ಮಾಡೋಕ್ಕೆ ತುಂಬ ಸಹಾಯಕಾರಿ. ಹಾಗೆ ನಿಂಬೆ ರಸದಲ್ಲಿ ಆಲ್ಫಾ ಹೈಡ್ರಾಕ್ಸಿ ಆಮ್ಲ ಇರೋದ್ರಿಂದ ಸತ್ತ ಜೀವಕೋಶಗಳನ್ನು ಕೂಡ ಇದು ಹೊರಗಡೆ ಹಾಕಿ ನಮ್ಮ ನೆತ್ತಿ ಅಂದರೆ ಸ್ಕಾಲ್ಫ್ನ ಯಾವಾಗಲೂ ಸ್ವಚ್ಛವಾಗಿ ಇಟ್ಟಿರುತ್ತೆ. ಮತ್ತು ನಿಂಬೆಯಿಂದ ನಂಜು ನಿರೋಧಕ, ಬ್ಯಾಕ್ಟೀರಿಯಾ ನಿರೋಧಕ ಮತ್ತು ಉರಿಯೂತದ
ಪರಿಣಾಮವನ್ನು ಹೊಂದಿದೆ ಇದು ನಿಂಬೆಹಣ್ಣು. ಇದು ನಮ್ಮ ಅಂದರೆ ಈ ಕಡಿಯೋದು, ತಲೆ ಕಡ್ತಾ ಬರೋದು, ತಲೆ ಹೊಟ್ಟು, ಇದಕ್ಕೆಲ್ಲ ಉತ್ತಮ ಪರಿಹಾರ ಅಂದರೆ ಅದು ನಿಂಬೆಹಣ್ಣು. ಮತ್ತು ನಿಂಬೆಹಣ್ಣಿನ ರಸ ನಮ್ಮ ಕೂದಲಿನ ಬೆಳವಣಿಗೆಗೂ ಕೂಡ ಒಳ್ಳೆಯದು. ನಿಂಬೆಹಣ್ಣಿನ ರಸ ನಮ್ಮ ಕೂದಲಿನ ಬೆಳವಣಿಗೆಗೆ ಒಂದು ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಇದು ನೆತ್ತಿನ ಶುದ್ಧಿ ಮಾಡುತ್ತೆ. ಮತ್ತು ನೆತ್ತಿಯಿಂದ ಅಂದರೆ ಏನಾದರೂ ಡ್ಯಾಂಡ್ರಫ್ ಅದನ್ನು ಹೊರಗಡೆ ಹಾಕಲು ನಿಂಬೆಹಣ್ಣಿನ ರಸ ಮೇಯ್ನಾಗಿ ನಮಗೆ ನಿಂಬೆಹಣ್ಣಿನ ರಸನೇ ಬೇಕು, ನಮ್ಮ ಡ್ಯಾಂಡ್ರಫ್ನ ನಾವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಸೊ ಫುಲ್ಲು ಹಚ್ಚಿ ಸ್ಕಾಲ್ಫಿಗೆಲ್ಲ ಹಚ್ಚಿ ಫುಲ್ಲು ಕೂದಲಿಗೆಲ್ಲ ಫುಲ್ ಪ್ಯಾಕ್ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ವಿಸ್ಮಯಂಗೆ ಮಾಡಿದ್ದೀನಿ. ಸೊ ಮಾಡಿಬಿಟ್ಟು ಒಂದು ಕ್ಲಿಪ್ ಹಾಕಿಬಿಟ್ಟು 1/2 ಅವರ್ ಬಿಡಿ. ಟೈಮ್ ಇದೆ ಅಂದರೆ 1 ಅವರ್ ಬಿಡಿ, ನೋ ಪ್ರಾಬ್ಲಮ್, ಏನಾಗಲ್ಲ. ನಿಮಗೆಲ್ಲರಿಗೂ ಗೊತ್ತು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಬೇವಿನ ಸೊಪ್ಪು, ಮೊಸರು, ನಿಂಬೆಹಣ್ಣು, ಇದರಿಂದ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ. ಎಲ್ಲನೂ ಮನೆಯಲ್ಲೇ ಸಿಗೋ ಅಂಥದ್ದೇ. ಸೊ ಹಾಗಾಗಿ ನೀವು ಚಿಂತೆ ಇಲ್ಲದೇ ಇದನ್ನು ಉಪಯೋಗಿಸ್ಬೋದು. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ನನಗೂ ಸ್ವಲ್ಪ ಸ್ಪ್ಲಿಟಿನ್ಸ್ ಇದೆ, ಕೂದಲು ಉದುರುತ್ತಾ ಇದೆ, ಮತ್ತು ಡ್ಯಾಂಡ್ರಫ್ ಕೂಡ ಇದೆ. ಎಲ್ಲದಕ್ಕೂ ಇದು ಒಂದೇ ಪರಿಹಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಕೂಡ ಇದನ್ನು ಹಚ್ಕೊತೀನಿ ವಿಸ್ಮಯ ಜೊತೆನೇ. ಇನ್ನೂ ಕೂದಲು ಬೇರೆ ಬೇರೆ ಪ್ಯಾಕ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಅಂದರೆ ಕೂದಲು ಶೈನಿ ಬರಬೇಕು ಅಂತ ಅಂದರೆ ಬೇರೆ ಪ್ಯಾಕು, ಅದನ್ನು ಕೂಡ ನಾನು ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನಿವಾಗ ಪಾರ್ಟಿಷನ್ ಮಾಡಿ ಹೇಗೆ ಹಚ್ಕೊತಾ ಇದ್ದೀನಿ ನೋಡಿ, ಅದೇ ಥರ ನೀವು ಕೂಡ ಪಾರ್ಟಿಷನ್ನಾಗಿ ಹಚ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನಾನು ಮಿರರ್ ನೋಡ್ಕೊಂಡು ಹಚ್ಕೊತಾ ಇದ್ದೆ. ನಾನು ಕ್ಯಾಮ್ರಾದಲ್ಲಿ ನನಗೆ ಸರಿಯಾಗಿ ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ, ಯಾಕಂದರೆ ಬೌಲು ಈ ಸೈಡ್ ಇತ್ತು. ಸೊ ಹಾಗಾಗಿ ನಾನು ಮಿರರ್ ನೋಡಿಕೊಂಡೆ ಹಚ್ಕೊಳ್ಳೋಣ ಅಂತ ಹೇಳಿ ಮಿರರ್ ನೋಡಿಕೊಂಡೆ ಹಚ್ಕೊತಾ ಇದ್ದೀನಿ. ಸೊ ನೀಟಾಗಿ ನಿಮ್ಗೆ ಹೇಗೆ ಅನುಕೂಲ ಅನಿಸುತ್ತೆ ಹಾಗೆ ಹಚ್ಕೊಳ್ಳಿ. ಆದರೆ ಒಟ್ಟಿನಲ್ಲಿ ಸ್ಕಾಲ್ಫಿಗೆ ಹಚ್ಕೊಬೇಕು, ಯಾಕಂದರೆ ಡ್ಯಾಂಡ್ರಫ್ ಇರೋದೇ ಸ್ಕಾಲ್ಫಲ್ಲಿ. ಆದ್ದರಿಂದ ನೀವು ನೀಟಾಗಿ ಸ್ಕಾಲ್ಫಿಗೆ ಹಚ್ಕೊಳ್ಳಿ. ನಾನು ನೀಟಾಗಿ ಸ್ಕಾಲ್ಫಿಗೆಲ್ಲ ಹಚ್ಕೊಂಡು ಮತ್ತು ಮೇಲ್ಗಡೆನೂ ಕೂದಲಿಗೂ ಸ್ವಲ್ಪ ಹಚ್ಕೊಂಡೆ. ಸೊ ಇನ್ನೂ ಸ್ವಲ್ಪ ಉಳ್ಕೊತು, ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾನು ಫುಲ್ಲು ಹೇರ್ಗೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಪೇಷನ್ಸ್ ಇದೆ ಮತ್ತು ಸ್ವಲ್ಪ ನೀಟಾಗಿ ತೊಳ್ಕೊಬೋದು. ನಾನಿಲ್ಲ ನಂಗೆ ಪೇಷನ್ಸ್ ಇದೆ ಅಂತ ಅಂದರೆ ಫುಲ್ ಹೇರಿಗೆ ಹಚ್ಚಿ, ನೋ ಪ್ರಾಬ್ಲಮ್. ಸೊ ಸ್ವಲ್ಪ ಟೈಮ್ ಕೊಟ್ಟು ತೊಳಿಬೇಕಾಗತ್ತೆ ಫುಲ್ಲು ಹೇರಿಗೆ ಹಚ್ಚಿದ್ರೆ. ಇಲ್ಲ ನಮಗೆ ಬೇಡ, ಅಷ್ಟು ಹಿಂಸೆ ತೊಳೆಯೋಕೆ ಆಗೋದಿಲ್ಲ ಅಂತ ಅನ್ನೋದಾದರೆ ನೀವು ಜಸ್ಟ್ ಸ್ಕಾಲ್ಫಿಗೆ ಹಚ್ಕೊಳ್ಳಿ ಅಷ್ಟೇ. ಸ್ಕಾಲ್ಫಿಗೆ ಹಚ್ಕೊಂಡ್ರೆ ಅಷ್ಟು ನಮಗೆ ಕಷ್ಟ ಅನಿಸಲ್ಲ ತೊಳೆಯೋದು, ಬೇಗ ಹೋಗ್ಬಿಡುತ್ತೆ. ಬಟ್ ಕೂದಲಿಗೆ ಹಚ್ಕೊಂಡ್ಬಿಟ್ರೆ ಅದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ ತೊಳೆಯೋದು. ಸೊ ನಾನು ಪ್ಯಾಕು ಇನ್ನೂ ಇತ್ತಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಫುಲ್ಲು ಕೂದಲಿಗೆಲ್ಲ ಹಚ್ಕೊಂಡಿದ್ದೆ. ಸೊ ಸ್ವಲ್ಪ ತೊಳೆಯೋದು ಟೈಮ್ ಹಿಡಿಯುತ್ತೆ, ಮತ್ತು ಸ್ವಲ್ಪ ನೀರು ಕೂಡ ಜಾಸ್ತಿ ಬೇಕಾಗತ್ತೆ. ಆಮೇಲೆ ಇದು ಒಂದೇ ವಾಶಲ್ಲಿ ಹೋಗೋದಿಲ್ಲ. ಸ್ವಲ್ಪ ಕೂಮ್ ಮಾಡಿದಾಗ ಫುಲ್ಲು ಕೂದಲನ್ನ ಒಣಗಿಸಿ ಕೂಮ್ ಮಾಡಿದಾಗ ಆ ಬೇವಿನ ಸೊಪ್ಪು ಸ್ವಲ್ಪ ಇರುತ್ತೆ ಕೂದಲಲ್ಲಿ. ನಾವು ಎಷ್ಟೇ ನೀರಾಗಿ ತೊಳೆದ್ರೂ, ಒಂದು 10 ಬಕೆಟ್ ನೀರಾಗಿ ತೊಳೆದ್ರೂ ಇದ್ದೇ ಇರುತ್ತೆ. ಸೊ ಅದು ಕೂಮ್ ಮಾಡಿದಾಗ ನಾವು ಸ್ನಾನ ಮಾಡ್ಕೊಂಬಂದು ಒಣಗಿ ಕೂಮ್ ಮಾಡಿದಾಗಲೇ ಅದು ಸ್ವಲ್ಪ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಸ್ಕಾಲ್ಫಿಗೆ ಬೇಕು ಅಂದರೆ ನೀವು ಸ್ಕಾಲ್ಫಿಗೆ ಹಚ್ಕೊಳ್ಳಿ. ಇಲ್ಲ ನಮಗೆ ಟೈಮ್ ಇದೆ ಅಂತ ಅಂದರೆ ಫುಲ್ಲು ಹೇರ್ಗೆಲ್ಲ ಹಚ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಒಂದು 1/2 ಅವರ್ ಬಿಟ್ಟರೆ ಸಾಕು. ಇಲ್ಲ 1/2 ಅವರ್ ನಮಗಿನ್ನೂ ಟೈಮ್ ಇದೆ ಅನ್ನೋದಾದರೆ ಒಂದು 1 ಅವರೇ ಬಿಟ್ಬಿಡಿ, ನೋ ಪ್ರಾಬ್ಲಮ್. ಬಿಟ್ಬಿಟ್ಟು ನೀವು ಯಾವ ಶ್ಯಾಂಪು ಉಪಯೋಗಿಸ್ತಾ ಇದ್ದೀರಾ ಆ ಶ್ಯಾಂಪೂನೇ ನೀವು ಉಪಯೋಗಿಸ್ಕೊಂಡ್ರೆ ಒಂದೊಳ್ಳೆ ರಿಸಲ್ಟ್ ಬರುತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಾನು ಇನ್ನೂ ಸ್ನಾನ ಮಾಡಿರಲಿಲ್ಲ. ವಿಸ್ಮಯಗೆ ಸ್ನಾನ ಮಾಡಿಸಿದೆ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಅವಳ ಹೇರ್ನೇ ನಾನು ತೋರಿಸ್ತಾ ಇದ್ದೀನಿ. ಅವಳು ಸ್ನಾನ ಮಾಡ್ಕೊಂಬಂದಿದ್ದಾಳೆ, ನೀವು ನೋಡ್ತಾ ಇರ್ಬೋದು. ಕೂದಲು ಕೂಡ ಎಷ್ಟು ಸ್ಮೂತಾಗಿದೆ, ಹೇಗಿದೆ. ಅವಳಿಗೆ ಫಸ್ಟು ಕೂದಲು ನಾವು ಈ ಥರ ಪಾರ್ಟಿಷನ್ ಮಾಡಿದ್ರೆ ಸಾಕು ಡ್ಯಾಂಡ್ರಫ್ ಕಾಣಿಸ್ತಾ ಇತ್ತು. ನಾನು ಬೆರಳಲ್ಲಿ ಕೆರೆದು ಕೂಡ ತೋರಿಸ್ತಾ ಇದ್ದೀನಿ. ಹಿಂಗೆ ಕೆರೆದ್ರೆ ತುಂಬ ಡ್ಯಾಂಡ್ರಫ್ ಬರ್ತಾಯಿತ್ತು, ಇವಾಗಿಲ್ಲ. ಇವಾಗ ಏನಂದರೆ ಅದು ಮೆಂತ್ಯ ಕಾಳಿಂದು ಸ್ವಲ್ಪ ಇರೋದಷ್ಟೇ, ಅದು ಡ್ಯಾಂಡ್ರಫ್ ಅಲ್ಲ. ಸೊ
ಅದಕ್ಕೋಸ್ಕರ ನಾನು ಕೆರೆದೇ ತೋರಿಸ್ತಾ ಇರೋದು. ಡ್ಯಾಂಡ್ರಫು ಇಲ್ಲ. ಮತ್ತು ಕೂದಲು ನೀವು ನೋಡ್ತಾ ಇರ್ಬೋದು ಶೈನಿಂಗಾಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು. ನಾನು ನಿಮಗೆ ಈಗಲೇ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ. 160-70% ರಿಸಲ್ಟು ಫಸ್ಟು ಯೂಸಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದು ಸ್ವಲ್ಪ ಮೆಂತ್ಯ ಕಾಳಿಂದು ಸ್ವಲ್ಪ ಸ್ವಲ್ಪ ಉಳ್ಕೊಂಡಿರುತ್ತೆ. ಅದನ್ನು ಎಷ್ಟೇ ನಾವು ತೊಳೆದ್ರೂ ಸೊ ಒಂದೊಳ್ಳೆ ರಿಸಲ್ಟ್ ಬರುತ್ತೆ. ಸೊ ಐ ಹೋಪ್ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಮುಂದೆ ಇದೇ ಥರ ಒಳ್ಳೆ ವಿಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.